ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯಿತು ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬುಲ್ಡೋಜರ್ ಸರ್ಕಾರ 2028ರಲ್ಲೇ ಬರ್ಬೋದಾ? ಯಾಕಂದರೆ ಇದನ್ನು ಮೇಲಿಂದ ಮೇಲೆ ನಮ್ಮ ವಿಶೇಷವಾಗಿ ಯತ್ನಾಳ್ ನಿಮಗೆ ಗೊತ್ತದ, ಅವ್ರಿಗಂತೂ ನಮ್ಮ ಯೋಗಿ ಆದಿತ್ಯನಾಥವ್ರ ಆದರ್ಶ. ನಾವು ಇಲ್ಲೇ ಯಾಕೆ ತರಬಾರ್ದು, ನಮ್ಮ ಸರ್ಕಾರ ಬರಬಾರ್ದು. ಅವ್ರಿಗೆ ಬಿ ಜೆ ಪಿಯಲ್ಲಿಲ್ಲ, ಆದರೂ ಒಂದೇನೋ ಆಶೆ ಇದಾವ್ರಿ, ನಮ್ಮ ಬಿ ಜೆ ಪಿಯಲ್ಲಿ ತೆಗೆದುಕೊಳ್ತಾರೆ ಹಾಗೆ ಹೀಗೆ ಏನು ತಿರಬೇಕಿಲ್ಲ ಅಂತಲ್ಲ, ತೊಗೊಂಡು ತೊಗೋಬೋದು. ಯಾಕಂದ್ರೆ ಕಟ್ಟರ್ ಹಿಂದುತ್ವವಾದಿ ಅವರು ಅನ್ನೋದನ್ನು ಮೇಲೆ ಅದನ್ನು ಸ್ಪಷ್ಟಪಡಿಸ್ತಾ ಇರ್ತಾರೆ. ನೀವು ನಮಗೆ ಮತ ಕೊಟ್ಟರೆ ನಾವು ಇದ್ದಂಥವರು ಇಲ್ಲಿ ಯಾವ ಕಾಸ್ಟ್ ಇಲ್ಲ, ದಲಿತ ಆಗಲಿ, ಮೇಲ್ಜಾತಿ ಆಗಲಿ, ಕೆಳಜಾತಿ ಆಗಲಿ, ಲಿಂಗಾಯತ ಆಗಲಿ, ಬ್ರಾಹ್ಮಣ ಆಗಲಿ, ಯಾವುದು ಬೇಡ, ಹಿಂದೂ 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 ಒಂದೇ ಅಂತ ಮಾಡ್ತೀವಿ ನಾವು ಅನ್ನುವಂಥ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಮ್ಮ ಯತ್ನಾಳರು. ಬಸವನಗೌಡ ಪಾಟೀಲ್ ಯತ್ನಾಳರು ಹೇಳ್ತಾ ಇದ್ದಾರೆ, ಹೋದ್ರೆಲ್ಲ ಹೇಳ್ತಾ ಇದ್ದಾರೆ, ಇದು 2028ರಲ್ಲಿ ಆಯ್ಕೆ ಆಗ್ಬೋದಾ ಅಂತ, ಅಥವಾ ಅವರೊಬ್ಬರ ಹಿಂದೂ ಪಕ್ಷ ಕಟ್ಟಿ ಗೆಲ್ಲಬೋದಾ ಅಂತೇಳಿ. ಇವೆರಡು ಪ್ರಶ್ನೆಗಳನ್ನ ಮೇಲೆ ಯಾಕೆ ಕೇಳ್ತಾ ಇದ್ದೀವಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕದ ಜನ ವಿಶೇಷವಾಗಿ ಬುದ್ಧಿವಂತರು, ತಿಳುವಳಿಕೆ ಉಳ್ಳಂಥವ್ರು ಅಂತೇಳಿ ಭಾಳ ಜನ ಮಾತಾಡ್ಕೋತಾ ಇರ್ತಾರೆ. ಮತ್ತು ಮೇಲಾಗೆ ಜಾತಿ ವ್ಯವಸ್ಥೆ ಕಂಪ್ಲೀಟಾಗಿ ಹೋಗ್ತಾ ಇದ್ರಿ ರೆಡ್ಡಿ ಇಲ್ಲ, ಹಿಂದೂಗಳೆಲ್ಲ ಒಂದು ಅಂತ ಹೇಳುವಲ್ಲೇ ಇಡೀ ಜಾತಿ ವ್ಯವಸ್ಥೆ ಕಿತ್ತು ಹೋಗ್ತಾ ಇತ್ತಪ್ಪ ಅಂದ್ರೆ, ಮೇಲು ಕೀಳು ಹೋಗಿ ಕಿತ್ತು ಹೋಗ್ತಾ ಇತ್ತಂದ್ರೆ, ಬ್ರಾಹ್ಮಣ ಮತ್ತು ಶೂದ್ರ ಅಸ್ಪೃಶ್ಯ ನಡಕ ಅತ್ಯಂತ ಸಮಾನತೆ ಬರೋದಾಗಿದ್ದರೆ ಮತ್ತೆ ಯಾಕೆ ಮಾಡಬಾರ್ದು? ಅದು ಸಾಧ್ಯದನ? ಇದಕ್ಕೆ ಮೊದಲು ಉತ್ತರ ಹುಡುಕ್ಬೇಕಾಗಿದೆ. ಬಾರಿ ಹೇಳೋದಲ್ಲ, ಹೋದ್ರೆಲ್ಲ ಎತ್ತಾಳು ಹೇಳ್ತಾ ಇದ್ದಾರೆ, ಇಲ್ಲ ಹಿಂದೂಗಳೆಲ್ಲ ಒಂದು ಪಟೆಂಗೆದು ಕಟೆಂಗೆ ನಮ್ಮ ಯೋಗಿ ಆದಿತ್ಯನಾಥ್ ಹೋದ್ರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಈ ಜಾತಿ ವ್ಯವಸ್ಥೆ ಹೋಗ್ತದೇನೋ ಇದಕ್ಕೆ ಉತ್ತರ ಅದ ನಿಶ್ಚಿತವಾಗಿ. ನೀವು ಹೇಳಿದ್ರೆ ಎಲ್ಲರೂ ಜಾತಿ ನೋಡೋದು ಬಿಟ್ಟು ಬಿಡ್ತಾರೆ. ಇವತ್ತು ನೀವು ಜಾತಿಯನ್ನು ಬಿಟ್ಟು ಹೊರಗಿದ್ದೀರಾ ಅನ್ನುವಂಥದ್ದು ಭಾಳ ಮಹತ್ವದ. ಯಾಕಪ್ಪ ಅಂತಂದ್ರೆ ಜಾತಿ ವ್ಯವಸ್ಥೆ ನಮ್ಮನ್ನು ಬಿಟ್ಟು ಹೋಗೋದು ಅಷ್ಟು ಸ್ವಲ್ಪದ ಕೆಲಸ ಅಲ್ಲ. ಬಿಟ್ಟು ಹೋಗುವಂಗಿತ್ತಪ್ಪ ಅಂದ್ರೆ ಅದು ಪ್ರಶ್ನೆಯೂ ಇಲ್ಲ. ಯಾಕಂದ್ರೆ ಹುಟ್ಟಿನಿಂದ ಆರಂಭವಾಗುವಂಥ ಈ ಜಾತಿ ನಮ್ಮನ್ನು ಹುಗಿಯುವವರೆಗೆ ಸುಡುವವರೆಗೆ ನಿಶ್ಚಿತ ನಮ್ಮ ಜೊತೆ ಇರ್ತದೆ. ಅಂದಾಗ ಇಲ್ಲ ನಾ ಆ ಜಾತಿ ಅವಲ್ಲ, ಇದೆಲ್ಲರೂ ಹಿಂದೂ ಅಂತ ಹೇಳ್ತೀವಿ ಅಂತ ಮಾಡ್ತಾ ಆ ರೀತಿ ತಯಾರಿ ಮಾಡ್ತಾ ಇದ್ದೀರಾ ನೀವು. ಕೇವಲ ಮಸೀದಿ ಕೆಡೋದ್ರಿಂದ ಅಥವಾ ಬುಲ್ಡೋಜರ್ ಹಚ್ಚೋದ್ರಿಂದ ಮತ್ತೊಬ್ಬರು ಮನೆ ಕೆಡೋದ್ರಿಂದ ಏನೋ ಮಾಡೋದ್ರಿಂದ ಏಕತೆ ಬರ್ತದನ. ಮುಸ್ಲಿಮರು ಹೊರಗಿಡಬೇಕು ಮಾಡಬೇಕು ಅಂತ ಇದ್ರೆ ಅಡ್ಡಿಲ್ಲ, ನಿಮ್ಮ ಮಾತು ಒಪ್ಪು ನಾವು ಮಾತನ್ನು. ಆದರೆ ಮೊದಲು ಇದನ್ನು ಕ್ಲಾರಿಫಿಕೇಷನ್ ಮಾಡಿರಿ, ಹಿಂದೂಗಳಲ್ಲಿಯೇ ಜಾತಿಗಳು ಹೋಗ್ತಾವೇನೋ, ಅಸಮಾನತೆ ಹೋಗ್ತದೇನೋ, ಅದನ್ನು ಏನು ಗ್ಯಾರಂಟಿ ಕೊಟ್ಟು ನೀವು ಜನರು ನಂಬಿಸ್ತೀರಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಜಾತಿ ಇಟ್ಕೊಂಡು ನೀವು ಹೋಗೋದಿದ್ರೆ ಅಲ್ಲಿ ಮೊದಲಿಂದ ಅದು ಈಗಾಗಲೇ ಅದು ಸಾಧ್ಯ ಇಲ್ಲ ಸಮಾನತೆ ಬರಲಿಕ್ಕೆ. ಹಿಂದೂಗಳೆಲ್ಲ ಒಂದು ಕರೆಕ್ಟ್ ಇಲ್ಲ ಅಂತ ಇಲೆಕ್ಷನ್ ಓಟ್ ಆಗೋ ತನಕ, ಓಟ್ ಆಗಿದ್ಮೇಲೆ ಅಂತ ನಾ ಯಾರೋ ನೀ ಯಾರೋ, ಇದು ಅದ ಈ ದೇಶದಲ್ಲೇ. ಇದಕ್ಕೆ ಉತ್ತರವನ್ನು ಯತ್ನಾಳ್ ಹುಡುಕ್ಬೇಕಾಗಿದೆ. ಜೊತೆಗೆ ಈ ದೇಶದ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಬಡತನ, ಹಸಿವು, ನೀರಡಿಕೆ, ಶಿಕ್ಷಣ ಇಲ್ಲ ಎಲ್ಲರಿಗೂ. ಇವಕ್ಕೇನು ಪರಿಹಾರ ತೋರಿಸ್ತಾ ಇದ್ದೀನಿ. ಬರೀ ಹಿಂದೂಗಳೆಲ್ಲ ಒಂದು ಬುಲ್ಡೋಜರ್ ಬುಲ್ಡೋಜರ್ ಬುಲ್ಡೋಜರ್. ಇವತ್ತು ಉತ್ತರ ಪ್ರದೇಶ ಏನಾಗ್ಯದ, ಬಡ ರಾಜ್ಯಗಳಲ್ಲಿ ಅದು ಒಂದು ದೊಡ್ಡ ಬಡ ರಾಜ್ಯ ಆಗ್ಯದ. ಬಿಹಾರದ ನಂತರದ ಬಡ ರಾಜ್ಯ ಅದಾಗ್ಯದ. ಕೆಲವೇ ಜನ ಶ್ರೀಮಂತರದ ಅದು ರಾಜ್ಯ ಉದ್ಧಾರ ಆಗಿದೆ ಅಂತಲ್ಲ. ಆಯಿತು, ಯೋಗಿ ಆದಿತ್ಯನಾಥರ ಮಾತನ್ನು ಒಪ್ಪೋದಾದ್ರೂ ಸಹಿತ ಇವತ್ತು ಯೋಗಿ ಆದಿತ್ಯನಾಥರ ಆಡಳಿತದಲ್ಲಿರ್ತಿರುವಂಥ ಉತ್ತರ ಪ್ರದೇಶ ಇಡೀ ವಿಶ್ವದಲ್ಲೇ ಒಂದು ಆದರ್ಶ ಆಗಿದೆನ. ಅಲ್ಲೆಲ್ಲ ಜಾತಿ ಹೋಗಿಬಿಟ್ಟಿದಾವ. ಈ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಾಗಿ ಇದು ಕೊಡಬೇಕಾಗಿದೆ, ಅದನ್ನು ಉತ್ತರ ಕೊಡಬೇಕು. ಜಾತಿ ಹೋಗ್ಯೋದೇನಪ್ಪ ಅಲ್ಲೇ, ಜಾತಿ ಬಿಟ್ಟಲ್ಲಿ ವ್ಯವಹಾರ ಆಗ್ತಾಯಿದ್ದ ಉತ್ತರ ಪ್ರದೇಶದಲ್ಲೇ. ಹೌದು, ಹಿಂದೂಗಳೆಲ್ಲ ಒಂದು ಕಟೆಗೆ ಸರಿ, ಆದರೆ ಅಲ್ಲೇ ಅಸಮಾನತೆ ಇಲ್ಲೇನು ಕರ್ನಾಟಕದ ಸಾಧ್ಯನ? ಒಬ್ಬ ಬ್ರಾಹ್ಮಣರ ಹುಡುಗಿ ಒಬ್ಬ ಅತ್ಯಂತ ಕೆಳಜಾತಿ ಹುಡುಗನನ್ನ ಮದುವೆ ಆಗೋದಕ್ಕೆ ಇವ್ರು ಒಪ್ಕೊಳ್ತಾರ. ಅವರಾಗಿ ಒತ್ತಾಯ ಮಾಡಿ ಸರ್ಕಾರ ಬೆನ್ನು ನಿಲ್ಲಬೇಕಾಗಿ ಇವತ್ತಿಗೂ ಬಸವಣ್ಣವ್ರ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ ಇವತ್ತಿಗೂ ಅದ. ಒಂದು ಅಲ್ಲೇ ಸಣ್ಣ ಜಾತಿಯಲ್ಲೇ ಇದ್ದುಪ್ಪ ಅಂತಂದ್ರೆ ಅಂತರ್ ವಿವಾಹಗಳು ಇದ್ವು ಅಂದ್ರೆ ಎಷ್ಟಲ್ಲಿ ನಡೀತಾ ಇರ್ತದೆ, ಎಷ್ಟು ವಿರೋಧ ಬರ್ತದೆ. ನಮ್ಮ ಮಹಾಶಯರು ಹೇಳ್ತಾರೆ ಯತ್ನಾಳರು, ಇಲ್ಲ ಬುಲ್ಡೋಜರ್ದ ನೀವು ನಮಗೆ ಅಧಿಕಾರದಿಂದ ಕೊಡ್ರಿ,
ನಾವೆಲ್ಲ ಹಿಂದೂ ಒಂದಲ್ಲರಿ ಎಲ್ಲ ಜಾತಿ ಬಿಡೋರು ಯಾರು ಜಾತಿ ಬಿಡಿಸೋದಕ್ಕೆ ಬೇಕಾದ್ರೆ ವ್ಯವಸ್ಥೆ ಜೊತೆಗೆ ಉದ್ಯೋಗ ಸೃಷ್ಟಿಗೆ ನೀವೇನು ಮಾಡ್ತಾಯಿದ್ರಿ ಇವೆರಡಕ್ಕೂ ಉತ್ತರ ಕೊಟ್ಟರಪ್ಪ ಅದು ಜನ ಬೆನ್ನಂತಾರ ಇಲ್ಲಾಂದ್ರೆ ನೀವು ಹಗಲು ಅನಿಸ್ಕೊಳ್ತಾ ಇದ್ದೀರಿ ಅಂತ. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪನವರನ್ನು ನೀವು ಇಲ್ಲಿವರೆಗೆ ಬೀಟ್ ಮಾಡೋಕ್ಕಾಗಿಲ್ಲ. ಯಡಿಯೂರಪ್ಪನ ಮಗನ ಜೊತೆಗೂ ಬೀಟ್ ಮಾಡೋಕ್ಕಾಗಿಲ್ಲ. ಕೊನೆಗೆ ನಿಮ್ಮ ಪಕ್ಷ ನಿಮಗೆ ಕಿತ್ತಾಕಿಬಿಡ್ತು ಬೇಡಪ್ಪ ಈ ಮಾತು ಮಾತಾಡೋದು ಅನ್ನೋದು. ಆದರೂ ಇನ್ನೂ ನೀವು ಅದನ್ನ ಮಾತು ಮಾತಾಡ್ತಾ ಇದ್ದೀರಿ. ನಿಮ್ಗೆ ತೊಗೊಳ್ತಾರೋ ಇಲ್ಲ ಬೇರೆ ವಿಷಯ, ಬಿ ಜೆ ಪಿಗೆ ಅವ್ರಿಗೆ ಬಿಟ್ಟಂಥ ವಿಷಯ. ಅದು ನೀವು ತೆಗೆದುಕೊಂಡಂಥ ವಿಷಯದಿಂದ ಈ ದೇಶಕ್ಕೆ ಉದ್ಧಾರ ಆಗಿದ್ದ ಜಗಳ ಎದ್ದ ತಕ್ಷಣ ಅವರು ಇದೇ ದೇಶದವ್ರಿ ಮುಸ್ಲಿಮ್ಸು, ಅವರು ಸಹಜದ ತಮ್ಮ ಉಳಿವಿಗೆ ತಾವು ಏನೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಎದ್ದ ತಕ್ಷಣ ಒಬ್ಬರ ಮುಖ ಒಬ್ಬರು ನೋಡಲಾರ್ದು ಜಗಳ ನಿಲ್ಲುವಂಥದ್ದು ಮತ್ತು ಅವ್ರ ಮಸೀದಿಗಳನ್ನು ಅವರ ಪ್ರಾರ್ಥನಾ ಕೇಂದ್ರಗಳನ್ನು ನಾವು ಬುಲ್ಡೋಜರ್ ಕೆಲವರಿಗೆ ಶುರು ಮಾಡಿದ್ರೆ ಅವ್ರು ನೆಮ್ಮದಿಯಿಂದ ಹೆಂಗೆ ಇರ್ಲಿಕ್ಕೆ ಸಾಧ್ಯ? ಅವ್ರು ನೆಮ್ಮದಿಯಿಂದ ಇಲ್ಲ ಅಂದ್ರೆ ಅವರು ಬಡತನವನ್ನು ಸಹ ಸಹನ ಮಾಡ್ತಾರೆ. ಇಲ್ಲಿ ಅವರನ್ನೆಲ್ಲರೂ ಇಡೀ ದೇಶ ತುಂಬಿದಂಥ ಮುಸಲ್ಮಾನರೆಲ್ಲ ಅತ್ಯಂತ ಶ್ರೀಮಂತರು ಇಲ್ಲಿ ಕಾರ್ಪೊರೇಟ್ಗಳವ್ರು ಆಗಿದ್ದಾರಂತಲ್ಲ. ಎಷ್ಟು ಜನ ಕಾರ್ಪೊರೇಟ್ ಇದ್ದಾರೆ ಮುಸಲ್ಮಾನರಲ್ಲೇ? ಅಜಿಮ್ ಪ್ರೇಮ್ಜಿ ಅವ್ರನ್ನ ಬಿಟ್ಟರೆ ಎಷ್ಟು ಜನ ಈ ದೇಶದ ಶ್ರೀಮಂತರ ಅತ್ಯಂತ ಟಾಪ್ 20, 30, 50, 100 ಮಂದಿ ಎಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ? ಇದನ್ನು ಸಹಿತ ವಿಚಾರ ಮಾಡಬೇಕಾಗಿದೆ. ಇವತ್ತು ಅಲ್ಲಿ ಉದ್ಯೋಗ ಇಲ್ಲ ಅವರಲ್ಲಿನೂ. ಸಾಚಾರ ಕಮಿಷನ್ ಸ್ಪಷ್ಟವಾಗಿ ಹೇಳ್ತದೆ ಏನಂತೇಳಿ, ಇಲ್ಲಿಯ ದಲಿತರಿಗಿಂತಲೂ ಅನೇಕ ಕಡೆಗಳಲ್ಲಿ ಅತ್ಯಂತ ಕನಿಷ್ಠ ಜೀವನ ಮಟ್ಟದ ಅವ್ರದ್ದು ಅಂತೇಳಿ. ಇದು ವಾಸ್ತವವಾಗಿ ಹೇಳಿದಂಥ ವಿಚಾರಗಳು. ಇವುಗಳ ಬಗ್ಗೆ ಅಭ್ಯಾಸ ಮಾಡ್ಕೊಂಡು ಮಾತಾಡಬೇಕು. ಯತ್ನಾಳರು ಈಗ ಬಾಯಿಗೆ ಬಂದಂಗೆ ಮಾತಾಡಿದರೆ ಏನೂ ಆಗೋದಿಲ್ಲ. ಅದರಿಂದ ಮತ್ತಷ್ಟು ಅಶಾಂತಿ ಎದ್ದ ತಕ್ಷಣ ಜಗಳ, ಬಡದಾಟ, ಹೊಡೆದಾಟ. ಈಗ ನಾವು ದಕ್ಷಿಣ ಕನ್ನಡದಲ್ಲಿ ಅದು ನೋಡ್ತಾ ಇದ್ವಿ. ನಾವು ಅದನ್ನು ಕರ್ನಾಟಕ ಕರಾವಳಿ ಸುತ್ತಮುತ್ತ ಎಲ್ಲ ಅಲ್ಲಿ ಉದ್ಯೋಗಗಳಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಂಥ ಮೋದಿಯವರು ಎಷ್ಟು ಕೋಟಿ ಮಾಡಿದ್ರು ಇಲ್ಲಿವರೆಗೆ? 11 ವರ್ಷದಲ್ಲಿ 22 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಯ್ತು, ಮಾಡಿದ್ರ. ಹೀಗಾಗಿ ಈ ಯತ್ನಾಳ್ ಕೊಡುತ್ತಿರೋದು ಆಶ್ವಾಸನೆ ವಿಷಬೀಜ, ಜಾತಿ ವಿಷಬೀಜ ಬಿತ್ತುವಂಥ ವಿಚಾರಗಳು, ಅದರಲ್ಲೂ ಧರ್ಮದ ವಿಚಾರದಲ್ಲಿ ವಿಷಬೀಜ ಬಿತ್ತುವಂಥ ವಿಚಾರಗಳು ಈ ಕರ್ನಾಟಕವನ್ನು ನೆಮ್ಮದಿಗಳಿಗೆ ಒಯ್ಬೋದಾ ಅಂತ ಒಂದು. ಎರಡನೇದಾಗಿ ಯತ್ನಾಳರು ಇನ್ನೂ ಯಡಿಯೂರಪ್ಪನವ್ರನ್ನು ಸೋಲಿಸಿ ಅಥವಾ ತಮ್ಮ ಪಾರ್ಟಿಯಲ್ಲಿ ಒಂದೇ ಅಂತ ಕಸುವಿದ್ದ ಅವ್ರು ಹೊರಗೆ ಆಗ್ತಿರಲಿಲ್ಲ. ಅವ್ರನ್ನ ಅಧ್ಯಕ್ಷನ ಮಾಡಿಬಿಡ್ತಾಯಿದ್ರು. ಸಪೋಸ್ ಏನಾದರೂ ನಿಮ್ಮ ಪಾರ್ಟಿ ಅಂದರೆ ಬಿ ಜೆ ಪಿ ಕನ್ವಿನ್ಸ್ ಆಗಿತ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಇವತ್ತು ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಲ್ಲೇ ನಮ್ಮ ಯತ್ನಾಳ್ ಇರ್ತಿದ್ರು. ಆದರೆ ಯತ್ನಾಳ್ ಕಿತ್ತಾಗಿದ್ದಾರೆ ಅವರು. ಯಾಕಂದರೆ ಈ ಒಂದು ವಿಚಾರಧಾರೆಯಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 2023 ಚುನಾವಣೆಯಲ್ಲೇ ಬಜರಂಗಿ ಅಂತೇಳಿ ಇಡೀ ರಾಜ್ಯ ತುಂಬ ಸುತ್ತಾಗಿದ್ರು ಸಹಿತ ಎಷ್ಟು ಬಂತು ಇವು ಕ್ಷೇತ್ರಗಳು ಅನ್ನೋದು ಇವತ್ತು ಪ್ರಶ್ನೆ ಅಲ್ಲದ. ಹೀಗಾಗಿ ಯತ್ನಾಳರು ಮಾಡ್ತಿರುವಂಥ ಪ್ರತಿಯೊಂದು ಭಾಷೆಯನ್ನು ನಮ್ಮಲ್ಲಿ ಇನ್ನಷ್ಟು ಭಿನ್ನಮತವನ್ನು ಹೆಚ್ಚು ಮಾಡ್ತಿದ್ದಾನೆ, ಕಟ್ ಮಾಡ್ತಾ ದೂರ ಮಾಡ್ತಿದ್ದ ನಾವೆಲ್ಲ ಒಂದು ಬರೋದಿಲ್ಲ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಮೊದಲನೇದಾಗೆ ನಮ್ಮ ಜಾತಿ ವ್ಯವಸ್ಥೆ ಕಿತ್ತಾಗಲಿಕ್ಕೆ ಈಗಿನ ಮಟ್ಟಿಗೆ ಇನ್ನು ಮುಂದಿನ ದಿನಮಾನದಲ್ಲೂ ಸಹಿತ ಅಸಾಧ್ಯದ ಮಾತು. ಇನ್ನು ನಮ್ಮ ಜಾತಿ ಬೇರೆ ಬಿಟ್ಟದ ಮನಗಳಲ್ಲಿ ಅದರ ಆಳಕ್ಕೆ ಇಳತದ ಅಂದಾಗ ನಾವೆಲ್ಲ ಜಾತಿ ತೆಗೆದುಬಿಡಪ್ಪ, ಹಿಂದೂ ಅಷ್ಟ ಎದ್ರ ಸಲುವಾಗಿ? ಬುಲ್ಡೋಜರ್ ಸಲುವಾಗಿ. ಅಡ್ಡಿ ಇಲ್ಲ, ಅಟ್ಲೀಸ್ಟ್ ಹೋಗಿ ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಎಲ್ಲ ಹಿಂದೂ ಮಕ್ಕಳಿಗೆ, ಇಡೀ ದೇಶದ ಹಿಂದೂ ಮಕ್ಕಳಿಗೆ ಅಥವಾ ಕರ್ನಾಟಕ ರಾಜ್ಯ ಹಿಂದೂ ಮಕ್ಕಳಿಗೆ ಎಲ್ಲ ಜಾತಿಯವರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದನ? ಅದೂ ಇಲ್ಲ, ಇದುವರೆಗೆ ಆಗಿಲ್ಲ. ಮೋದಿಯವ್ರಿಗೂ ಆಗಿಲ್ಲ, ಈ ಯಡಿಯೂರಪ್ಪನಿಗೂ ಆಗಿಲ್ಲ. ಹೋಗಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನಂದವರಲ್ಲೇ 2 ಕೋಟಿ ಬೇಡ 1 ಕೋಟಿ ಹಿಂದೂಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಪ್ರತಿ ವರ್ಷ. ಇವೆಲ್ಲರೂ ಇವು ಚಿಂತನೆ ಮಾಡಬೇಕಾಗ್ಯದ. ಇದು ಬಹಳ ಪ್ರಮುಖವಾದ ವಿಷಯ. ಈ ಎಲ್ಲ ವಿಷಯಲ್ಲೇ ಈ ನಮ್ಮ ಯತ್ನಾಳರ ಪ್ರತಿಯೊಂದು ಮಾತನ್ನು ನಾವು ವಿಮರ್ಶೆ ಮಾಡಬೇಕಾಗಿದೆ. ಇವತ್ತು ಸುಮ್ಮನೆ ಅವ್ರು ಏನು ಹೇಳಿದರು, ಎಷ್ಟು ಅನ್ನೋದು ಬುಲ್ಡೋಜರ್ ಹಚ್ಚುದು ದೊಡ್ಡದಲ್ಲ, ಆದರೆ ಅದರಿಂದ ಆಗುವ ಅಸಮಾಧಾನ, ಅಶಾಂತಿ ಏನಂತೇಳಿ ಇನ್ನೂ ಏನೇನಿದಾವಲ್ಲ ಅವೆಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ. ಬುಲ್ಡೋಜರ್ ಹಚ್ಚೋದಾಯ್ತು, ಮಾಬ್ ಲಿಂಚಿಂಗ್ ಮಾಡೋದಾಯಿತು, ಮತ್ತೇನೋ ಮಾಡೋದಾಯಿತು. ಒಂದು ಆ ರೀತಿ ಮದುವೆ ಸಲ ನಿಮಗೆ ಗೊತ್ತದ ಏನಪ್ಪ ಅಂದರೆ ಲವ್ ಜಿಹಾದ್ ಅಂತೇಳಿ ಅದ್ರ ಮೂಲಕ ಎಷ್ಟೋ ಜನ ತಮ್ಮ ಜೀವನ ಕಳ್ಕೊಂಡ್ರು. ಇವತ್ತಿಗೂ ಸಹಿತ ಇದು ನಡೀತಾ ಇದೆ. ಈ ದಿಶೆಯಲ್ಲೇ ಎಲ್ಲರೂ ವಿಚಾರ ಮಾಡಬೇಕಾಗಿದೆ. ಯತ್ನಾಳರ ವಿಚಾರ ಹೌದು, ಹಿಂದೂಗಳು ಒಂದು ಸತ್ಯದ ಒಳ್ಳೇದದ, ಅದ್ರ ಥರ ಅವ್ರು ಯಾರು ಜಾತಿಗಳೆಲ್ಲ ಒಂದಾಗಬೇಕು ಅಂತ ಹೇಳ್ತಾರೆ. ಆಶಯ ಎಲ್ಲಿ ಒಂದೇನು ಬಸವಣ್ಣವರು ಇದೇ ಜಾತಿಯಾಗಿ ಕೊನೆಯಾಗಿ ಹೋದರು. ಇವತ್ತು ಅನೇಕ ಕೊಲೆಗಳಾಗ್ತಾಯಿತ್ತು ಅಂತರ್ಜಾತಿ ವಿವಾಹದಾಗ. ಅಲ್ಲಿ ನೀವೇನು ಹೇಳಿಕ್ಕೆ ಸಾಧ್ಯದ? ನಮ್ಮ ಯತ್ನಾಳರ ನೀವು ಮುಖ್ಯಮಂತ್ರಿ ಆಗಿರಿ, ಈ ದೇಶದ ಪ್ರಧಾನಿ ಆಗಿರಿ, ಎಲ್ಲ ಆಗಿರಿ, ಆದರೆ ಇಲ್ಲಿಯ ಜಾತಿಗಳನ್ನು ಉಳಿಸಿ ಹಿಂದೂಗಳನ್ನು ಒಂದು ಮಾಡಿ ತೋರಿಸೋಕ್ಕೆ ಸಾಧ್ಯದನ ಅನ್ನೋದು ಮೊದಲು ಉತ್ತರ ಕೊಡ್ರಿ. ಜಾತಿ ಓಡಿಸೋಕೆ ಸಾಧ್ಯದನ ಉತ್ತರ ಕೊಡ್ರಿ, ಆಮೇಲೆ ಮುಂದಿನ ಮಾತದು.
ಆಮೇಲೆ ಬುಲ್ಡೋಜರ್ ಸರ್ಕಾರ ಬರಲಿ ಅಥವಾ ಮತ್ತೊಂದು ಯಾವ್ದಾರು ಬರಲಿ, ಇನ್ನೊಂದು ಯಾವುದೋ ಬರಲಿ, ಯಾವ್ದು ಬಂದ್ರೆ ಏನಾಗುತ್ತದೆ ರೀ? ಹಿಂಸೆ ಮಾತ್ರ ಹಿಂಸೆನೇ ಆಗಿರುವಂಥದ್ದು. ಅದಕ್ಕಿಂತಲೂ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ, ಎಲ್ಲರೂ ಬದುಕುವಂಥ, ನೆಮ್ಮದಿಯ ಬದುಕನ್ನು ಕೊಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಯ್ತಪ್ಪ ಅಂದ್ರೆ ನಿಶ್ಚಿತವಾಗಿಯೂ ನಮ್ಮ ಯತ್ನಾಳರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೂ ಸಾರ್ಥಕ ಆಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ, ಈ ದಿಶೆಯಲ್ಲಿ ನಮ್ಮ ಯತ್ನಾಳರನ್ನು ಕಳಿಸ್ಕೊಳ್ತಾ ಇದ್ದಾರೆ. ಹಿಂದೂಗಳೆಲ್ಲ ಒಂದು ಅನ್ನುವಂಥ ನೆರಗಟ್ಟಿನಲ್ಲೇ ಜಾತಿಗಳನ್ನು ಓಡಿಸ್ಬೇಕು ಅನ್ನೋ ಒಂದು ಅಂತೇಳೋನು ಬುಲ್ಡೋಜರ್ ಸರ್ಕಾರ ತರೋನು ಅಂತ ಹೇಳ್ತಾ ಇದ್ದಾರೆ. ಇದು ಅವ್ರ ಕನಸತ್ತು ಮಾತು ಹೇಳಬೇಕಾಗಿದೆ. ವಾಸ್ತವಕ್ಕೆ ತರೋದು ಭಾಳ ಕಷ್ಟ. ಯಾಕೆಂದರೆ ಜಾತಿಗಳನ್ನು ಓಡಿಸೋದು ಇಲ್ಲಿವರೆಗೆ ಅಸಾಧ್ಯ ಆಗ್ಯದ. ಎಂಥವ್ರು ಬಂದು ಹೋದಾರ ಸಲುವಾಗಿ ಒಂದು ಇಂಚು ಸಹಿತ ಆಗಿರಲಿಲ್ಲ. ಇನ್ನೂ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಇವತ್ತು ಆಧುನಿಕತೆ ಬಂದದ, ವೈಚಾರಿಕತೆ ಬಂದದ, ಎಲ್ಲ ಬಂದರೂ ಸಹಿತ ನಾವಿನ್ನೂ ನಮ್ಮ ಜಾತಿಗಳನ್ನ, ನಮ್ಮ ಪಂಗಡಗಳನ್ನು ಅವುಗಳನ್ನ ಗಟ್ಟಿಯಿಂದ ಮುಂದೆ ಹೋಗೋದು ನೋಡಿದಾಗ ಈ ಬುಲ್ಡೋಜರ್ ಸರ್ಕಾರ ನಮ್ಮ ಯತ್ನಾಳರದು ಬರೋದು ಭಾಳ ದುರ್ಲಭ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S60 ನ್ಯೂಸ್ ಅರ್ಥ ಆಗ್ತದೆ. ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.